ಶ್ರೀ ಗುರು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ್ಯ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೇ 16ನೇ ತಾರೀಕು ಜ್ಯೇಷ್ಠ ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆಯನ್ನು ಬಾದಾಮಿ ಅಮಾವಾಸ್ಯೆ ಎಂದು ಕೂಡ ಕರೀತಾರೆ. 16ನೇ ತಾರೀಕು ಅಮಾವಾಸ್ಯೆ ಕಳೆದ ನಂತರ ಈ ಮೀನರಾಶಿಯವರಿಗೆ ಯಾವ ರೀತಿಯ ಭವಿಷ್ಯ ಇದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಹಾಗೂ ಶೇರ್ ಹಾಗೂ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ. ಇನ್ನು ಈ ಮೀನರಾಶಿಯವರ ಆರ್ಥಿಕ ಸ್ಥಿತಿಗಳ ಬಗ್ಗೆ ನೋಡೋದಾದರೆ, ದುಡ್ಡಿನ ವಿಚಾರದಲ್ಲಿ ನೀವು ಇವಾಗ ನೆಟ್ಟು ಉಸಿರು ಬಿಡ್ಬೋದು. ಅನಿರೀಕ್ಷಿತ ಮೂಲಗಳಿಂದ ನಿಮಗೆ ಹಣವನ್ನು ಬರ್ತದೆ ಹಾಗೂ ದಾನ ಧರ್ಮಗಳಿಗೆ ಅತಿಯಾಗಿ ಹಣವನ್ನು ಖರ್ಚು ಮಾಡ್ತೀರಾ. ಯಾರೋ ಕಷ್ಟ ಅಂತ ಹೇಳಿ ಅವರಿಗೆ ಇದ್ದಿದ್ದೆಲ್ಲ ಹಣವನ್ನು ಕೊಟ್ಟು ಸಮಸ್ಯೆಗೆ ಸಿಕ್ಕಾಕೊಳ್ಬೇಡಿ. ಇನ್ನು ಈ ಮೀನರಾಶಿಯವರ ವೃತ್ತಿ ಹಾಗೂ ವ್ಯವಹಾರಗಳ ಬಗ್ಗೆ ನೋಡೋದಾದರೆ, ಆಫೀಸಲ್ಲಿ ನಿಮ್ಮ ಸೈಲೆಂಟ್ ಕೆಲಸಗಳಿಗೆ ಒಂದು ಉತ್ತಮವಾದ ಬೆಲೆ ಸಿಗುತ್ತೆ. ಕ್ರಿಯೇಟಿವ್ ಫೀಲ್ಡ್ನಲ್ಲಿ ಇರೋರಿಗೆ ಇದು ಉತ್ತಮವಾದ ಸಮಯ ಅಂತಲೇ ಹೇಳ್ಬೋದು. ಹೊರ ದೇಶಕ್ಕೆ ಅಥವಾ ವಿದೇಶಕ್ಕೆ ಹೋಗುವಂತಹ ವಿಚಾರಗಳಿದ್ದರೆ ಇದಕ್ಕೆ ಉತ್ತಮವಾದ ಅವಕಾಶ ನಿಮಗೆ ಸಿಗಬಹುದು. ಇನ್ನು ವ್ಯಾಪಾರಸ್ಥರಿಗೆ ಈ ಅಮಾವಾಸ್ಯೆ ನಂತರ ಒಂದು ಒಳ್ಳೆಯ ಪಾಸಿಟಿವ್ ವಿಚಾರಗಳು ಅವ್ರಿಗೆ ಸಿಗ್ಬೋದು. ಇನ್ನು ವ್ಯವಹಾರಗಳಲ್ಲಿ ಹೊಸ ಪಾರ್ಟ್ನರ್ ಸೇರ್ಪಡೆಯಾಗುವಂತಹ ಅವಕಾಶ ನಿಮಗಿದೆ. ಚಿಕ್ಕ ಹೂಡಿಕೆಗಳು ಕೂಡ ನಿಮಗೆ ದೊಡ್ಡ ಲಾಭ ತಂದು ಕೊಡಬಹುದು. ಇನ್ನು ನಿಮ್ಮ ಪ್ರೀತಿ ಹಾಗೂ ಕುಟುಂಬದ ಬಗ್ಗೆ ನೋಡೋದಾದರೆ, ಕುಟುಂಬದ ಜೊತೆ ಕ್ವಾಲಿಟಿ ಟೈಮ್ ಅನ್ನುವಂಥದ್ದು ಸ್ಪೆಂಡ್ ಮಾಡ್ತೀರಾ. ಮದುವೆ ಆಗದಿದ್ದವರಿಗೆ ಒಳ್ಳೆಯ ಕಂಕಣ ಭಾಗ್ಯ ಕೂಡಿ ಬರ್ತದೆ. ಇನ್ನು ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ಒಂದು ಒಳ್ಳೆಯ ಪ್ರವಾಸವನ್ನು ಕೈಗೂಡ್ತೀರಾ. ಮನೆಯಲ್ಲಿ ಮಂಗಲ ಕಾರ್ಯ ನಡೆಯುವಂತಹ ಚರ್ಚೆಗಳು ಆಗ್ತಾ ಇದೆ. ಇನ್ನು ಈ ಮೀನರಾಶಿಯವರ ಆರೋಗ್ಯದ ವಿಚಾರದಲ್ಲಿ ನೋಡೋದಾದರೆ, ಮೀನರಾಶಿಯವರಿಗೆ ನಿದ್ದೆ ಅಂದರೆ ತುಂಬ ಇಷ್ಟ. ಅದೇ ಅತಿಯಾದ ನಿದ್ದೆ ಸೋಮಾರಿತನ ಅನ್ನುವಂಥದ್ದು ಬರಬಹುದು. ದಯವಿಟ್ಟು ಪ್ರತಿದಿನ ಧ್ಯಾನ ಮತ್ತು ದೇಹಧಾರಣೆ ಮಾಡೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ನಿಮ್ಮ ಶರೀರದಲ್ಲಿ ಬರ್ತದೆ. ಇನ್ನು ಈ ಮೀನರಾಶಿಯವರ ರಾಶಿಯ ಪರಿಹಾರ ಮಾರ್ಗಗಳು ನೋಡೋದಾದರೆ, ಸ್ನಾನ ಮಾಡುವ ನೀರಿಗೆ ಒಂದು ಚಿಟಿಗೆಯಷ್ಟು ಅರಿಶಿಣವನ್ನು ಹಾಕಿ ತಲೆಯಿಂದ ಸ್ನಾನ ಮಾಡಿ, ಓಂ ನಮೋ ನಾರಾಯಣಾಯ ಅಮ್ಮ ಹೇಳಿ ಜಪ ಮಾಡಿ. ಇನ್ನು ಮೀನರಾಶಿಯವರ ಅದೃಷ್ಟ ಸಂಖ್ಯೆ 3, 6, 7. ನಿಮ್ಮ ಅದೃಷ್ಟದ ಬಣ್ಣ ಹಳದಿ ಬಣ್ಣ. ನಿಮ್ಮದು ಕೂಡ ಮೀನರಾಶಿ ಆಗಿದರೆ ನಿಮ್ಮ ಇಷ್ಟಾರ್ಥ ದೇವತೆಗಳನ್ನು ಕಮೆಂಟನ್ನು ಮಾಡಿ ಹಾಗೂ ಈ ವಿಡಿಯೋವನ್ನು ಲೈಕ್ ಹಾಗೂ ಶೇರನ್ನು ಕೊಡಿ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಕೆಳಗಂಡ ನಂಬರಿಗೆ ಕರೆಯನ್ನು ಮಾಡಿ ಅಥವಾ ನೇರವಾಗಿ ಬಂದು ಕೂಡ ನಮ್ಮನ್ನು ಭೇಟಿಯಾಗ್ಬೋದು. ಧನ್ಯವಾದಗಳು.